ಮಿತ್ರರೇ, ಈ ಮೇಲೆ ಕಾಣ್ತಾ ಇರುವಂತಹ ಮನುಷ್ಯನದ್ದು ಏನಾದ್ರೂ ನಿಮಗೆ ಗುರುತಾ ಇದೆಯಾ? ಈ ಮನುಷ್ಯನನ್ನ ನೀವು ಗುರುತ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದ ಚರಿತ್ರೆಯಲ್ಲಂತೂ ಈ ಮನುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಪಠ್ಯಪುಸ್ತಕದಲ್ಲಿ ಇರಬೇಕಿತ್ತು. ಯಾಕಂದ್ರೆ ಇವನು ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ, ಮಹಾಪ್ರಾಣ ಜೋಗೇಂದ್ರನಾಥ್ ಮಂಡಲ್, ದಲಿತ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಮತ್ತು ಸಂವಿಧಾನ ಸಭೆಯ ಸಮಿತಿ ಅಧ್ಯಕ್ಷರಾಗಿದ್ದರು. ಆದರೆ ಪಾಕಿಸ್ತಾನದ ಒಳಗಡೆ ಇವರದ್ದು, ನಮ್ಮಲ್ಲಿ ಅಂಬೇಡ್ಕರ್ ಅವರದ್ದು ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಪ್ರತಿಮೆ ಇದೆ, ಮೂರ್ತಿ ಇದೆ. ಅಂಬೇಡ್ಕರ್ ಹೆಸರಲ್ಲಿ ರಾಜಕೀಯಗಳು ನಡೀತಾ ಇದೆ. ಅಂಬೇಡ್ಕರ್ ಬಗ್ಗೆ ಸಾವಿರಾರು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಒಳಗಡೆ ಈ ಮನುಷ್ಯನ ಹೆಸರಲ್ಲಿ ಒಂದೇ ಒಂದು ಸಂಘಟನೆನೂ ಇಲ್ಲ, ಒಂದು ಫೋಟೋ ಕೂಡ ನಿಮಗೆ ಸಿಗಲ್ಲ. ಯಾಕಂದ್ರೆ ಈ ಮನುಷ್ಯ ಹಿಂದೂಗಳನ್ನ ದ್ವೇಷ ಮಾಡೋ ಕಾರಣಕ್ಕಾಗಿ ಮುಸಲ್ಮಾನರ ಜೊತೆಗೆ ಸೇರಿಕೊಂಡು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳದ ವಿಭಜನೆಗೆ ಸಹಕಾರವನ್ನು ಕೊಟ್ಟಂತ ಅತ್ಯಂತ ಧೂರ್ತ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೇರ ಕ್ರಮದ ಹೆಸರಿನಲ್ಲಿ ಮುಸ್ಲಿಂ ಲೀಗ್ 8 ಗಂಟೆಯಲ್ಲಿ 10-12 ಸಾವಿರ ಹಿಂದೂಗಳನ್ನ ಕಲ್ಕತ್ತಾದಲ್ಲಿ ನರಸಂಹಾರ ಮಾಡುವಾಗ ಈ ಮನುಷ್ಯ ಎಲ್ಲ ಗೊತ್ತಿದ್ದು ಸುಮ್ಮನಿದ್ದ. ಯಾವಾಗ ಹಿಂದೂಗಳಿದ್ರ ವಿರುದ್ಧ ಪ್ರತಿಕಾರ ಮಾಡ್ತಾರೆ ಅಂತ ಹೇಳಿ ಗೊತ್ತಾದಾಗ ಗೋಪಾಲ್ಗಂಜ್ಗೆ ಹೋಗಿ 10-12 ಸರಣಿಯಾಗಿ ಶಾಂತಿ ಸಭೆಯನ್ನ ಮಾಡಿ ಮುಸಲ್ಮಾನರ ವಿರುದ್ಧ ಯಾರೂ ಶಸ್ತ್ರ ಎತ್ತದ ಹಾಗೆ ತಡೆದಂತ ಧೂರ್ತ ಈ ಮನುಷ್ಯ. ಎಲ್ಲೂ ಕೂಡ ಹಿಂದೂಗಳ ರಕ್ಷಣೆಗೆ ಇವನ ಅವಕಾಶವನ್ನು ಕೊಡಲಿಲ್ಲ ಮತ್ತು ಮುಸಲ್ಮಾನರನ್ನು ಎಷ್ಟು ಸಾಧ್ಯ ಅಷ್ಟು ಬೆಂಬಲವನ್ನು ಕೊಟ್ಟ. ಆದರೆ 1947ರಲ್ಲಿ ದೇಶ ವಿಭಜನೆ ಆಯಿತು. 1950ರಲ್ಲಿ ಇವನನ್ನು ಒದ್ದು ಹೊರಗೆ ಹಾಕಿದ್ರು. ಇವನು ಕಲ್ಕತ್ತಾದ ಯಾವುದೋ ಒಂದು ಜೋಪಡ ಪಟ್ಟಿಯಲ್ಲಿ ಅವನ ಕೊನೆಯ ದಿನಗಳನ್ನು ಕಳೆದ. ನಿಮ್ಗೆ ಆಶ್ಚರ್ಯ ಆಗಬಹುದು, ಅವನು ತನ್ನ ರಾಜೀನಾಮೆ ಪತ್ರವನ್ನು ಬರೀತಾನೆ. 21 ಪೇಜಿನ ರಾಜೀನಾಮೆ ಪತ್ರ. ಆ 21 ಪೇಜ್ನಲ್ಲಿ ಆರಂಭ ಆಗುವಾಗ ಇಡೀ ಜೋಗೇಂದ್ರನಾಥ್ ಮಂಡಲ್ ಹಿಂದೂಗಳು ಬೇರೆ, ದಲಿತರು ಬೇರೆ ಅಂತ ವಾದ ಮಾಡ್ತಾನೆ. ಕೊನೆಯ 36ನೇ ಪಾಯಿಂಟ್ಗೆ ಬರುವಂತಹ ಹೊತ್ತಿನಲ್ಲಿ ಅವನು ಹೇಳ್ತಾನೆ, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಸುರಕ್ಷಿತರಾಗಿಲ್ಲ. ಮುಂದಿನ ಕೆಲವೇ ವರ್ಷಗಳಲ್ಲಿ ಅಲ್ಲಿರುವಂತಹ ಪೂರ್ತಿ ಹಿಂದೂಗಳು ನಿರ್ನಾಮ ಆಗಿ ಹೋಗ್ತಾರೆ. ಆದರೆ ದಲಿತರು ಹಿಂದೂಗಳಿಂದ ಪ್ರತ್ಯೇಕ ಅಂತ ಅಂದುಕೊಂಡಿದ್ದಂತಹ ಜೋಗೇಂದ್ರನಾಥ್ ಮಂಡಲ್ಗೆ ಸತ್ಯ ಅರಿವಾಗಬೇಕಾದ್ರೆ ಕೇವಲ 3 ವರ್ಷ ಸಾಕಾಯಿತು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಗ ಪ್ರಿಯಾಂಕ ಖರ್ಗೆ ಹೊಲಿಸಿಕೊಟ್ಟಂತ ನೀಲಿ ಪ್ಯಾಂಟ್ ತೊಟ್ಟುಕೊಂಡು ಒಂದು ಬಿರಿಯಾನಿ 4 ಪೀಸ್ ಕಬಾಬಿಗೆ ಬೇಕಾಗಿ ಹಾದಿ ಬೀದಿಗಳಲ್ಲಿ ಆರ್ಎಸ್ಎಸ್ನ ವಿರುದ್ಧ, ಹಿಂದುತ್ವದ ವಿರುದ್ಧ ಬಾಯಿಗೆ ಬಂದಾಗೆ ಮಾತನಾಡುವಂತಹ ಎಲ್ಲ ಅಯೋಗ್ಯರು ಕೂಡ ಯಾವತ್ತಾದ್ರೂ ಪುರ್ಸೋತು ಮಾಡಿಕೊಂಡು ಈ ಜೋಗೇಂದ್ರನಾಥ್ ಮಂಡಲ್ನ ಚರಿತ್ರೆಯನ್ನು ಓದಿ ಆನಂತರ ಜೈ ಭೀಮ್ ಜೈ ಮೀಮ್, ನಿಮ್ ಕರ್ಮ ಏನು ಬೇಕಾದ್ರೂ ಮಾಡ್ಕೊಂಡಿರಿ. ನಮಸ್ತೆ.